ಜಾಸ್ತಿ ಸುತ್ತಿ ಬಳಸಿ ಮಾತಾಡಿದ್ರೆ ಮೇನ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ವಿಷಯ ಏನು ಅಂತಂದರೆ, ದೇವದುರ್ಗದಲ್ಲಿ ಒಂದು ಹಳೆಯ ಶಾಸನ ಇದೆ. ಆ ಶಾಸನದ ಸ್ಟೈಲ್ ಏನು ಅಂತಂದರೆ, ಅದು ಯಾವ ಒಂದು ಸ್ಟೈಲಲ್ಲಿದೆ ಅಂದರೆ ಅದು ಕಾವ್ಯಾತ್ಮಕವಾಗಿರುವಂತಹ ಒಂದು ಶಾಸನ. ಇಂತಹ ಶಾಸನಗಳು ಕರ್ನಾಟಕದಲ್ಲಿ ನಿಮಗೆ ತುಂಬ ರೇರ್ ಆಗಿ ಕಾಣಸಿಗುತ್ತವೆ. ಇದಕ್ಕಿಂತ ಮುಂಚಿನ ವಿಡಿಯೋಗಳಲ್ಲಿ ನಾನು ದೇವದುರ್ಗದ ಆ ಶಾಸನವನ್ನು ತೋರಿಸಿದ್ದೀನಿ ಮತ್ತು ಅದರ ಸುತ್ತಮುತ್ತಲಿರುವಂತಹ ಉಬ್ಬು ಶಿಲ್ಪಗಳನ್ನು ತೋರಿಸಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಆ ಶಾಸನದಲ್ಲಿ ಏನು ಬರೆದಿದ್ದಾರೆ, ಅದರಲ್ಲಿ ಏನೇನನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ಇಂಚಿಂಚು ಓದ್ತಾ ತಿಳ್ಕೊಳ್ತಾ ಹೋಗೋಣ. ಎಲ್ರಿಗೂ ಕೂಡ ದ ಅನ್ಕವರ್ಡ್ ಹಿಸ್ಟರಿ ಆಫ್ ದೇವದುರ್ಗದ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಬಂದ್ರಿ ಬರ್ರಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇದೇ ಜಾಗದಲ್ಲಿ 2 ತಿಂಗಳಿಗಿಂತ ಮುಂಚೆ ಒಂದ್ಸಲ ಬಂದಿದ್ದೆ. ಆದರೆ ಇವತ್ತು ನೋಡಿ, ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ವ್ಯತ್ಯಾಸಗಳಿದೆ. ಇಲ್ಲೊಂದಿದೆ ವ್ಯತ್ಯಾಸ, ಬನ್ನಿ ಮುಂದೆ ತೋರಿಸ್ತೀನಿ. ಅಗೇನ್ ದ ಸೇಮ್ ಆ್ಯಕ್ಟಿವಿಟಿ ಹ್ಯಾಪನ್ ಡ್ಯೂಡ್. ಅದೇ ನಿಧಿಗಳ್ಳರ ಹಾವಳಿ. ಆಲ್ರೆಡಿ ಅಲ್ಲೆಲ್ಲ ಹೊಡೆದಿದ್ದಾರೆ. ಓ ಮೈ ಗಾಡ್. ಶಾಸನದಲ್ಲಿ ಏನೇನು ಬರೆದಿದ್ರೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಇಲ್ಲಿ ನೋಡಿ, ನೀವು ಇಲ್ಲಿರೋರು ಯಾರು ಅಂದರೆ ಅಂಗಸಾಧಕರು. ಅದಾದಮೇಲೆ ಇಲ್ಲಿರುವಂತಹ ನವಿಲಿನ ಮೇಲಿರುವಂತಹ ನಾರದರು. ಈ ಕಡೆ ಒಬ್ಬರಿದ್ದಾರೆ ನೋಡಿ, ಇವರು ಕೂಡ ನಾರದ ಸ್ವಾಮಿಗಳು. ಇವರು ಜಲಕನ್ಯೆಯರು ನೋಡಿ, ಇವರು ಮೇಲಿರುವಂಥವ್ರು ಯಾರು ನೋಡಿ. ಸೊ ಇಲ್ಲಿರುವಂಥವರು ವೀರಭದ್ರದೇವರು. ಅದರ ಜೊತೆಗೆ ಇಲ್ಲಿ ನೋಡಿ, ಇವತ್ತು ನಾವು ಈ ಶಾಸನದಲ್ಲಿ ಏನೇನು ಬರೆದಿದ್ದಾರೆ ಅಂತ ಓದಕ್ಕೆ ಬಂದಿದ್ದೀವಿ. ಆ ಕಡೆ ಉಬ್ಬು ಶಿಲ್ಪಗಳಿದ್ದಾವೆ, ಇಲ್ಲಿ ನೋಡಿ ಉಬ್ಬು ಶಿಲ್ಪ ಇದೆ, ಈ ಕಡೆ ಉಬ್ಬು ಶಿಲ್ಪ ಇದೆ, ಅದರ ಕೆಳಗಡೆ ಶಾಸನ ಇದೆ. ಶಾಸನ ನಿಮ್ಮ ಕಣ್ಣಿಗೆ ಕಾಣ್ತಲ್ಲ ಅಂತ ಅನ್ಕೋತೀನಿ, ಆದರೂ ತೊಂದರೆ ಇಲ್ಲ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವೇ ನೋಡ್ತಿದ್ದೀರ, ಈ ಶಾಸನ ಇತಿಹಾಸಕಾರರು ಹೇಳೋ ಪ್ರಕಾರ 28/1690 ಬರೆದಿರುವಂತಹ ಶಾಸನ. ಏನೇನು ಬರೆದಿದ್ದಾರೆ ಎಲ್ಲವನ್ನು ಕೂಡ ಈಗ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಶಾಸನದ ಪ್ರಕಾರ, ಈ ಶಾಸನದಲ್ಲಿ ಏನು ಬರೆದಿದೆ ಅಂದರೆ, ಈ ಒಂದು ದೇವದುರ್ಗ ಏನೀಗ ಊರಿದೆ, ಈ ಒಂದು ಪಟ್ಟಣ ಇದೆ, ಈ ದೇವದುರ್ಗ ಪಟ್ಟಣವನ್ನ ಅರಕೇರಿಯ ಕೇಸವಯ್ಯ ಗೌಡ ಅನ್ನುವಂತಹ ಒಬ್ಬ ರಾಜ ಕ್ರಿಸ್ತಶಕ 1677 ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ಅದರಲ್ಲಿ ಬರೆದಿದ್ದಾರೆ. ಆ ಶಾಸನದ್ದು ಪ್ರತಿಯನ್ನು ತೆಗೆದಿರ್ತಾರಲ್ವಾ, ಅಂದರೆ ಅಚ್ಚು ತೆಗೆದಿರ್ತಾರಲ್ವಾ, ಆ ಅಚ್ಚು ತೆಗೆದಿರುವಂಥದ್ದನ್ನ ಇಲ್ಲಿ ಬರೆದಿದ್ದಾರೆ ನೋಡಿ. ಇದು ಸ್ವಲ್ಪ ಪೂರ್ತಿ ಹಳೆಗನ್ನಡದಲ್ಲಿ ಇದೆ ಅಂತ ನನಗನ್ಸುತ್ತೆ. ಹಾಗಾಗಿ ಓದ್ತೀನಿ, ತಪ್ಪಾಗುತ್ತೆ, ಪಕ್ಕ ಹೇಳ್ತೀನಿ, ತಪ್ಪಾಗೇ ಆಗುತ್ತೆ. ಯಾಕಂದರೆ ಅದರಲ್ಲೂ ಕೂಡ ಅದನ್ನು ಸ್ವಲ್ಪ ಕಣ್ಣಿಗೆ ಕಾಣೋದೇ ಇಲ್ಲ, ಆ ಲೆವೆಲ್ಗೆ ಇದಾವವು. ಆದರೂ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲ ನನಗಿಂತ ಚೆನ್ನಾಗಿ ನೀವು ಓದ್ತಿದ್ರಿ ಅಂದರೆ ದಯವಿಟ್ಟು ಓದಿ ನನ್ನ ಕಳಿಸಿ, ನನಗೂ ಅರ್ಥ ಆಗಲಿ ಅಷ್ಟೇ. ಈಗ ನಾನು ಓದೋದನ್ನು ಕೇಳಿಸ್ಕೊಳ್ಳಿ. ಮೊದಲನೇ ಸಾಲಲ್ಲಿ ಶ್ರೀ ಗಣಾಧಿಪತಯೇ ನಮಃ, ಆಯುರ ದ್ರೋಣಸುತೆ ಭುವನೇ ವಯುಸುತೆ, ಶ್ರೀಮಂ ದಶರಥೇ ಸೇತುಕ್ರಯಂ ರಘವ, ಸೇವಶಯಂ ಸೈತನುತಂ ಬಲಹಲಧಾರೆ. ತಲೆಗಡ್ಸ್ಕೊಬೇಡಿ, ಈ ಶಾಸನವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಅದನ್ನು ಕೂಡ ಬರೆದಿದ್ದಾರೆ, ಅದನ್ನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಅದು ಯಾವ ಥರ ಇದೆ ಅದನ್ನು ಕೇಳ್ಕೊಂಬಿಡೋಣ, ಅದಕ್ಕೋಸ್ಕರ ಓದ್ತಾ ಇದ್ದೀನಿ. ಸ್ವಲ್ಪ ಸ್ಪೀಡ್ ಓದ್ಲಾ? ಓಕೆ. ಸತ್ಯಂತು ಕೊಂತಿಸುತೆ ಲೆಶ್ಚರ್ಯಂ ಉಸೆ ಕೃತಶತಮುಖೆ ಮಾನಚಂ ದುರ್ಯೋಧನೆ ನಿನ್ನೈಂದಿಂದುರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಯಾರಾದರೂ ಕನ್ನಡ ಟೀಚರ್ ನೋಡಿದ್ರೆ ಸಿಕ್ಕಾಪಟ್ಟೆ ಬೈತಾರೆ. ಯಾಕಂದರೆ ನಮ್ಮ ಕನ್ನಡ ಟೀಚರ್ ಹಳೆಗನ್ನಡ ಓದೋದು ಕಲಿಸಿದಾಗ ಕರೆಕ್ಟಾಗಿ ಕಲೀಲಿಲ್ಲ ಛಂದಸ್ಗಳನ್ನ ಅವೆಲ್ಲ. ಸೊ ಈಗ ಈ ತೊಂದರೆ ಇರ್ತಿರ್ಲಿಲ್ಲ. ಸತ್ರಿಂ ಕೊಂತಿಸುತೆ ಲೆಶ್ಚರ್ಯಂ ಉಸೆ ಕೃತಶತಮುಖೆ ಮಾನಚಂ ದುರ್ಯೋಧನೆ ನೀನೈಂದಿರುದಿರೆ ಭವಂತು ಬನಂತಂ ಕೀರ್ತಿಸೋ ನಾರಾಯಣ ವಿತಃ. ಸ್ವಸ್ತಿ ಶ್ರೀ ಜಯಬುಧಯ ಶಹಲಿವಾನಸಕ 1912 ಪ್ರಮಾದೂತನಾಮ ಸವಭರದ ಶ್ರವಣ ಬಹುಳ ಏಕಾದಹಿ ಮಂಗಳವರದಲು ಬರೆದ ಲಿಖಿತವು. ಅರ್ಥ ಆಗ್ತಾ ಇದ್ದಾರೆ ನನಗೆ, ನಿಮ್ಗೆ ಅರ್ಥ ಆಗ್ತಿದೆಯಾ? ಕಮೆಂಟ್ ಮಾಡಿ. ಶ್ರೀಮತ ಅರಕೇರಿಯ ಗೌಡನೆ ಏಮಣ್ಣ ಗೌಡನ ಮಗ ತಿಮ್ಮಣ್ಣ ಗೌಡನ ಕುಮಾರ ಚಿಕ್ಕ ಸಲೆಯ ಗೌಡ ದೇಸಾಯಿ, ಕರಿಯಾಲೆ ಚಂದನಕೇರಿ ಸರದೇಸಾಯಿ ಮಹಾಲಾನಿಯಾಯೆ ಮಾಮಲೆ
ರಹಿಚೂರನಕ ವಿವರಹು ರಾಜೇಶ್ರೀ ಕೇಸವೈ ಗೌಡನು ನಳನಾಮ ಸಂವತ್ಸರದಲ್ಲಿ ದೇವದುರ್ಗದ ಕೆರೆ ಹಾಕಿಸಿ ದೇವದುರ್ಗಕ್ಕೆ ಹುಗ್ಗಿ ಹೋಯಿಸಿ ನಿರ್ಮಿತವ ಮಾಡಿ ಶ್ರೀ ಗೋವರ್ಧನ ಗೋಪಾಲಕೃಷ್ಣನ ಪ್ರತಿಷ್ಠೆ ಮಾಡಿ ಪೇಟೆ ಹುಟ್ಟಿಸಿ ಸಂತೆ ನೆರಹಿ ಅಲ್ಲಿಂದ ಆಮೇಲೆ ದೇವದುರ್ಗವ ನಿರ್ಮಿತವಂ ಮಾಡಿ ಆ ತರುವಾಯು ಮಲ್ಲದೇವರ ದುರ್ಗವನ್ನು ಕಟ್ಟಿ ನಿರ್ಮಿತವಂ ಮಾಡಿದನು. ಕಾಸಲಾಯ ಗೌಡನ ಕುಮಾರರು ಗೌಡಪ್ಪ ನಾರಾಯಣ, ವಾಸುದೇವ, ಹರಿಶ್ಚರ, ಕಮಲಧರ, ದೇವೋಂಕರ, ಚಿಕ್ಕ ಕಮಲಧರ, ಹೆಣ್ಣು ಮಕ್ಕಳು ವೀರವ್ವ, ತಿಮ್ಮವ್ವ, ಕಾನವ್ವ, ಕೃಷ್ಣಮ್ಮ, ಸಕ್ಕರೆವ್ವ, ವರದವ್ವ, ಮಂಗಮ್ಮ, ವೆಂಕಮ್ಮ, ಕಾಸಲಯ್ಯ ಗೌಡನ ಅರ್ಧಾಂಗಿನೆಯರು. ವಾವ್, ಅರ್ಥ ಆಗ್ತಿದ್ಯಾ? ಕಾಸಲಯ್ಯ ಗೌಡನ ಅರ್ಧಾಂಗಿನೆಯರು ಲಕ್ಷ್ಮವ್ವ, ವೆಂಕವ್ವ. ಸುರಪುರದ ವಿಸಾರಹಿ ದೇವದುರ್ಗವ ಸುಂದರ ಪ್ರಕಾರ ಮುಗಿಲಟ್ಟಣೆಯ ತಲಿಮುಖ, ಇಲ್ಲಿ ಕರೆಕ್ಟ್ ಇಲ್ರಿ, ಅಕ್ಷರ ಗೊತ್ತೇ ಆಗಲ್ಲ, ಆ ಲೆವೆಲ್ಗಿದೆ. ರಾಜಗೃಹದ ಶೃಂಗಾರವಂ ಶೋಭಯಾಮನದ ಹರಿಯ ಮೂಡಣದ ತಟಾಕದ ಹಿಂದೆ ರುದನಂ ಮೆರೆವೆ ಬಜಾರ ವೃಂದಾಕಾರದಿ ಯಮಗೆಯರ ಮನೆಯ, ಏನು ಗೊತ್ತಿಲ್ರಿ. ದುರ್ಗವಳಕ ನಗರಂ ಪೊಲ್ವ ಸೊಗಸಿನಿಂದ ಬೆಲ್ನಿಸಿದ ಮಲ್ಲದೇವರ ದುರ್ಗದಿರವ ವಿಸ್ತಾರಗೊಳಿಸುವಲ್ಲಿಗೆ ಬೆಂಚೆ, ಕೆರೆ, ಬಾವಿ, ಡೋಣೆಗಳು, ಸಲ್ಲಲಿತ ಉಪಜಲದ ಸಾದ ಸಮ್ಮುಖ್ಯದ ಶೃವಾಲಯದ ವಾಸಮೋಗ ಅಲ್ಲಿ ಹೋಗೈತ್ರಿ ಅದು. ಪಲ್ಲವಿತ ವನಕೊಳ್ಳ ವಾಸರಿಗಳೆಂದವ ಪುಲ್ಲತರು, ತಪ್ಪಿರ್ಬೋದ್ರಿ. ಗೊಲ್ಲಲತೆ ಗುಹೆಗಳಂ ಮಿಗೆ ಬಲಿದು ಬಲ್ಲಿದ ಸುಪ್ತಾಲ ಚಿಕಕಾಲೇಸಂದ್ರನು ಗಿರಿಯತ್ರವ ದುರ್ಗವ ರಚಿಸಿದ ಧ್ರುವನಂ ವಿಹಗದಿ ತ್ರಿಕೋಟಾದೀಯಂ ವೇಳೆ. ನೋಡಿ, ಇದು ಅರ್ಥ ಆಗುತ್ತಾ? ನೀವೇ ನೋಡಿ, ಇಲ್ಲಿ ನೋಡಿ, ತ್ರಿಕೋಟಾದೀಯಂ ಅಂತಿದೆಯಲ್ಲ, ಅರ್ಥ ಆಗುತ್ತಾ ನೋಡಿ? ಇಲ್ಲ ಅಲ್ವಾ? ಸೊ ದಯವಿಟ್ಟು ನನ್ನನ್ನು ಇದು ಮಾಡಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ಕರೆಕ್ಟ್ ಇಲ್ಲ. ನಿಜ ಭವನಂ ಬಲಿಗೆ ಸನ್ನದ ಚಿರಾಯುವ ನೀಲ ದಿವಿಯಲಿ ಯುವನು ಜನಾದ ಅವೀರ ಗಮಿನಿಷ ಜನದನಾಥ ಶ್ವೇತಾಚಲದ ಕವಿಯು ದೀಕ್ಷಿತ ಮತನ ಗೋಪಾಲ ಶ್ರೀಕೃಷ್ಣ ರವಿ ಆಹಾ ಸೋಮ ತಾರೆಯುಗನ್ಯವರ ಚಿಕಕಾಲೇಸಂದ್ರ ಓಕೆ ಓದಕ್ಕೆ ಪ್ರಯತ್ನ ಪಟ್ಟಿವ್ರಿ. ಆದ್ರೆ ನನಗೇನು ಅರ್ಥ ಆಗೈತೆ ಅಂದ್ರೆ, ನಾನು ಆಲ್ರೆಡಿ ಸ್ವಲ್ಪ ಓದಿರೋದ್ರಿಂದ ನನಗೆ ಅದು ಟಚ್ ಆಯ್ತು, ನನಗೆ ಲಿಂಕ್ ಆಯಿತು. ಸೊ ಏನೇನಿದೆ ಅಂತ ಹೇಳ್ಬಿಡ್ತೀನಿ ನಿಮಗೆಲ್ಲ. ಬನ್ನಿ, ಈ ಒಂದು ಶಾಸನವನ್ನು ಬರೆದಿರೋದು 20/8/1690 ಬರೆದಿದ್ದಾರೆ. ಅರಕೆರೆಯ ಕೇಸವಯ್ಯ ಗೌಡ 1677 ಈ ಒಂದು ದೇವದುರ್ಗವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ ಬರೆದಿದ್ದಾರೆ. ಈ ಕೇಸವಯ್ಯ ಗೌಡ ಎನ್ನುದರೆ ಅವರ ತಂದೆಯ ಹೆಸರು ತಿಮ್ಮಣ್ಣಗೌಡ. ತಿಮ್ಮಣ್ಣಗೌಡನ ತಂದೆಯ ಹೆಸರು ಹೇಮಣ್ಣಗೌಡ ಅಂತೇಳಿ. ಅಂದರೆ ಕೇಸವಯ್ಯ ಗೌಡನವರಿಗೆ ಹೇಮಣ್ಣಗೌಡನವರು ತಾತ ಆಗ್ತಾರೆ. ಈ ಒಂದು ಕೇಸವಯ್ಯ ಗೌಡನವರನ್ನ ಏನಂತ ಕರೀತಿದ್ರು ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಏನಂದ್ರೆ ಕಾಸಲಯ್ಯವ, ಚಿಕ್ಕ ಕಾಲೇಸಂದ್ರ, ಕೇಸವಯ್ಯ ಗೌಡ ಅಂತೇಳಿ ಈ ಒಂದು ಕೇಸವಯ್ಯ ಗೌಡನವರಿಗೆ ಇದ್ದಂಥ ಹೆಸರುಗಳಿವು. ಇವರಿಗೆ ಇಬ್ಬರು ಹೆಂಡತಿಯರಿದ್ರಂತೆ. ಒಬ್ರು ಲಕ್ಕಮವ್ವ ಅಂತೇಳಿ, ಇನ್ನೊಬ್ರು ವಂಕವ್ವ ಅಂತ ಹೇಳಿ. ಮತ್ತೆ ಇವರಿಗೆ 7 ಗಂಡು ಮಕ್ಕಳು ಮತ್ತೆ 8 ಹೆಣ್ಣು ಮಕ್ಕಳು. ಅಂದ್ರೆ ಅರ್ಥ ಮಾಡ್ಕೊಡ್ರಿ, ನಮ್ಮ ಕೇಸವಯ್ಯ ಗೌಡನವರು ತುಂಬಾ ಸಂಸಾರಿಯಾಗಿದ್ದಂತಹ ಪಾಳೆಗಾರರು. ಮಕ್ಕಳ ಹೆಸರುಗಳನ್ನು ನಾವು ಆವಾಗಲೇ ಶಾಸನವನ್ನ ಓದುವಾಗ ಅರ್ಥ ಮಾಡ್ಕೊಂಡ್ವಿ. ಗೌಡಪ್ಪ, ನಾರಾಯಣ, ವಾಸುದೇವ, ಹರೀಶ್ವರ, ಕಮಲಧರ, ಓಂಕಾರ, ಚಿಕ್ಕ ಕಮಲಧರ ಅಂತ ಹೇಳಿ. ಮತ್ತೆ 8 ಹೆಣ್ಣು ಮಕ್ಕಳಿದ್ದಾರೆ. ವೀರವ್ವ, ತಿಮ್ಮವ್ವ, ಕಾನವ್ವ, ಕೃಷ್ಣಮ್ಮ, ಸಕ್ಕರೆವ್ವ, ವರದವ್ವ, ಮಂಗಮ್ಮ, ವೆಂಕಮ್ಮ ಅಂತ ಹೇಳಿ. ಇವರು ಸುರಪುರ ಸಂಸ್ಥಾನಕ್ಕೆ ಸೇರಿದಂತಹ ದೊರೆಯಾಗಿದ್ರಂತೆ. ಕೇಸಲಯ್ಯ ಗೌಡನು ನಳನಾಮ ಸಂವತ್ಸರದಲ್ಲಿ ಅಂದರೆ ಕ್ರಿಸ್ತಶಕ 1677 ದೇವದುರ್ಗವನ್ನು ಸ್ಥಾಪನೆ ಮಾಡಿಬಿಟ್ಟು ದೇವದುರ್ಗಕ್ಕೆ ಒಂದು ಕೆರೆ, ಪೂರ್ವದ ತಟಾಕ, ರಾಜಗೃಹವನ್ನು ಕಟ್ಟಿಸಿ ಅದೆಲ್ಲ ಮಾಡಿ ದೇವದುರ್ಗಕ್ಕೆ ಹುಗ್ಗಿಯ ಔತಣವನ್ನು ನೀಡಿದ ಅಂತೇಳಿ. ಅದಕ್ಕೆ ಕಾರಣ ಏನಂದ್ರೆ, ಆತ ಶ್ರೀ ಗೋವರ್ಧನ ಗೋಪಾಲಕೃಷ್ಣ ಗುಡಿಯ ನಿರ್ಮಾಣ ಕೂಡ ಆವಾಗಲೇ ಮಾಡಿದ್ರು ಅಂತೆ. ಅದಾದ್ಮೇಲೆ ಪೇಟೆಯನ್ನು ಹುಟ್ಟಿಸಿ ಸಂತೆ ನೆರೆಸಿದ ಮತ್ತು ಮೂಡಣದ ತಟಾಕದ ಹಿಂದೆ ಉಪವನಂ ನಿರ್ಮಿಸಿದನೆಂದು ಬಣ್ಣಿಸಲಾಗಿದೆ ಅಂತ. ನಿಮಗೆಲ್ಲ ಅರ್ಥ ಆಯಿತು ಅನ್ಕೋತೀನಿ. ಕೇಸವಯ್ಯ ಗೌಡ ಅನ್ನುವಂಥವರು ದೇವದುರ್ಗವನ್ನು ನಿರ್ಮಾಣ ಮಾಡಿದ್ರು. ಅದರ ಜೊತೆಗೆ ಸುತ್ತಮುತ್ತಲು ಕೆರೆ, ದೇವಸ್ಥಾನಗಳನ್ನು, ಅದ್ರ ಜೊತೆಗೆ ವ್ಯವಸ್ಥಿತವಾದಂತಹ ಸಂತೆ ಮಾರುಕಟ್ಟೆಯನ್ನು ಸಹ ಅವರೇ ನಿರ್ಮಾಣ ಮಾಡಿದ್ದಂತೆ. ಶಾಸನದಲ್ಲಿ ಏನೇನಿತ್ತು ಅನ್ನೋದು ಮೇನ್ ಹೈಲೈಟ್ಸ್ಗಳನ್ನು ಇವಾಗ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಶಾಸನದಲ್ಲಿ ಕೇಸವಯ್ಯ ಗೌಡ ದೇವದುರ್ಗದ ಕೆರೆ ಮತ್ತು ಮೂಡಣ ತಟಾಕ ನಿರ್ಮಿಸಿದನು ಎಂಬ ಉಲ್ಲೇಖ ಇದೆ. ದೇವದುರ್ಗದ ಪಶ್ಚಿಮಕ್ಕೆ ಊರಿಗೆ ಹೊಂದಿಕೊಂಡೇ ಒಂದು ಕೆರೆ ಸುಮಾರು 20 ವರ್ಷಗಳ ಹಿಂದಿನವರೆಗೂ ಇತ್ತು. ಈಗ ಈ ಕೆರೆಯ ಒಡ್ಡನ್ನು ಒಡೆದಿದ್ದರಿಂದ ಕೆರೆಯ ಅಂಗಳವು ಪ್ಲಾಟುಗಳಾಗಿ ಮಾರ್ಪಟ್ಟಿವೆ.
ಈ ಕೆರೆಗೆ ಬೆನಕನ ಕೆರೆ ಎಂದು ಕರೆಯಲಾಗುತ್ತಿತ್ತು. ಬೆನಕನ ಕೆರೆಯ ಒಡೆತನ ಈ ಊರಿನ ಈಡಿಗರ ಒಂದು ಪ್ರಸಿದ್ಧ ಮನೆತನಕ್ಕೆ ಸೇರಿತ್ತು. ಈ ಮನೆತನಕ್ಕೆ ಈ ಒಡೆತನ ಹೇಗೆ ವರ್ಗಾಯಿತ ಎಂಬುದು ತಿಳಿಯದು. ಆದರೆ ಇದೇ ಕೆರೆಯೇ ಕೇಶವಯ್ಯ ಕಟ್ಟಿಸಿದ ದೇವದುರ್ಗದ ಕೆರೆ. ಮೂಡನ ತಟಾಕದ ಎಂದರೆ ಊರಿಗೆ ಪೂರ್ವ ದಿಕ್ಕಿನಲ್ಲಿರುವ ತಿಮ್ಮಪ್ಪನ ಕೆರೆ. ಕೇಶವಯ್ಯನ ತಂದೆಯ ಹೆಸರು ಈ ಕೆರೆಗೆ ಇಟ್ಟಿರಬಹುದೆಂದು ಹೇಳಲಾಗುತ್ತದೆ. ಈ ಒಂದು ಶಾಸನದ 13ನೇ ಸಾಲಿನಲ್ಲಿ ಬರೆದಿದೆಯಂತೆ, ಕೇಶವಯ್ಯ ಗೌಡನ ಸಮಾಧಿ ಇದೆಯಲ್ಲ ಅದು ಮಲ್ಲ ದೇವರಗುಡ್ಡ ಅಂತೇಳಿ ಊರಿನ ಹೆಸರು. ಈಗ ಅದೊಂದು ತೀರಾ ಸಣ್ಣ ಹಳ್ಳಿ ಅಂತೆ. ಆ ಹಳ್ಳಿಯಲ್ಲಿ ಒಂದು ದೊಡ್ಡ ಕಟ್ಟೆ ಇದೆ ಅಂತೆ. ಅದೇ ಕಟ್ಟೆಯೇ ನಮ್ಮ ಕೇಶವಯ್ಯ ಗೌಡನ ಸಮಾಧಿ ಅಂತ ಹೇಳ್ತಾರೆ. ಸೊ ಕರೆಕ್ಟಾಗಿ ಇನ್ನು 2 ನಿಮಿಷದಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಆ 2 ನಿಮಿಷದಲ್ಲಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ಇರುತ್ತೆ. ಈಗ ನಾವೇನು ಓದಿದ್ವೋ ಎಲ್ಲವನ್ನೂ ಕೂಡ ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಕೂಡ ಈ ಒಂದು ಪಾಯಿಂಟ್ಸನ್ನು ತಲೆ ಇಟ್ಕೊಂಡ್ರೆ ಸಾಕು. ಅಂದರೆ ದೇವದುರ್ಗವನ್ನು ಸ್ಥಾಪನೆ ಮಾಡ್ತಾರಂಥವ್ರು ಯಾರು? ಕೇಶವಯ್ಯ ಗೌಡ. ಯಾವಾಗ? 1677ರಲ್ಲಿ. ಆತ ಯಾವ ಧರ್ಮವನ್ನು ಅನುಸರಿಸ್ತಿದ್ದ? ವೈಷ್ಣವ ಧರ್ಮವನ್ನು. ಆತ ಯಾವ ಜನಾಂಗಕ್ಕೆ ಸೇರಿದವತಾಗಿದ್ದ? ಆತ ಬೇಡ ಜನಾಂಗಕ್ಕೆ ಸೇರಿದಂತಹ ದೊರೆಯಾಗಿದ್ದ. ಈತ ಇಬ್ಬರು ಹೆಂಡತಿಯರನ್ನು ಜೊತೆಗೆ 8 + 7 ಎಷ್ಟು ರೀ? 7 7 14 15 ಮಕ್ಕಳನ್ನು ಹೊಂದಿರುವಂತಹ ತುಂಬು ಸಂಸಾರಿಯಾಗಿದ್ದ. 3ನೇ ಪಾಯಿಂಟ್ ಏನು ಅಂದರೆ ಈತ ಕಲಾಪ್ರೇಮಿ ಆಗಿದ್ದ. ಈ ಕಲಾಪ್ರೇಮಿ ನಿಮಗೆ ದೇವದುರ್ಗದಲ್ಲಿ ದರ್ಬಾರ್ ಅಂತ ಒಂದು ಕೋಟೆ ಸಿಗುತ್ತೆ. ಆ ಕೋಟೆಯನ್ನು ತುಂಬ ಚೆನ್ನಾಗಿ ಡಿಸೈನಿಕ್ ಆಗಿ ಕಟ್ಟಿಸಿದ್ದಾನೆ. ಅದಕ್ಕಾಗಿ ಈತ ಕಲಾಪ್ರೇಮಿ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ತನ್ನ ಒಂದು ಆಡಳಿತದ ಸಂದರ್ಭದಲ್ಲಿ ಕೆರೆ ಮತ್ತು ಬಾವಿಗಳನ್ನು ಕಟ್ಟಿಸಿ ಪ್ರಜೆಗಳಿಗೆ ನೀರಿನ ಸೌಕರ್ಯವನ್ನು ಒದಗಿಸಿದ ಅನ್ನೋದು ಕೂಡ ಒಂದು ಪಾಯಿಂಟು. ಈತ ಸಂತೆ, ಪೇಟೆ ಮತ್ತು ಬಜಾರ್ಗಳನ್ನು ನಿರ್ಮಾಣ ಮಾಡಿ ವ್ಯಾಪಾರಕ್ಕೆ ಪ್ರೋತ್ಸಾಹ ಮಾಡಿದ. ಇದರಿಂದ ಕೃಷಿಕರಿಗೂ ಮತ್ತು ವರ್ಣಿಕರಿಗೂ ತುಂಬ ಅನುಕೂಲ ಆಯಿತು. 6ನೇ ಪಾಯಿಂಟ್ ಏನು ಅಂದರೆ ಈತ ಸುರಪುರ ಸಂಸ್ಥಾನದ ಅಧೀನದಲ್ಲಿದ್ದಂತಹ ದೊರೆಯಾಗಿದ್ದ. 7ನೇ ಪಾಯಿಂಟ್ ಏನು ಅಂದರೆ ಈಗ ನಾವೇನೋ ಹತ್ತಿ ಬಂದ್ವಲ್ವಾ, ಈ ಗುಡ್ಡ ಇದು ಈರಣ್ಣ ದೇವರ ಗುಡ್ಡ. ಈ ಒಂದು ಈರಣ್ಣ ದೇವರ ಗುಡ್ಡದ ಮೇಲೆ ಒಂದು ಶಾಸನವನ್ನು ಕೆತ್ತಿಸಿ, ಮತ್ತು ಈ ಶಾಸನವನ್ನು ಕೆತ್ತಿರುವಂತಹ ಕವಿಯ ಹೆಸರು ಏನು ಅಂದರೆ ಶ್ವೇತಾಚಲದ ದೀಕ್ಷಿತ ಮದನ ಗೋಪಾಲ ಅಂತ ಹೇಳಿ ಹೆಸರು. ಸೊ 8ನೇ ಪಾಯಿಂಟನ್ನು ಹೇಳಿ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. 8ನೇ ಪಾಯಿಂಟಲ್ಲಿ ಏನು ಹೇಳ್ತಾರೆ ಅಂದರೆ, ಕೇಶವಯ್ಯ ಗೌಡನು ದೇವದುರ್ಗದ ಗುಡ್ಡದ ಮೇಲೆ ಕೋಟೆಯನ್ನು ಕಟ್ಟಿಸಿದನು. ಅದರಂತೆ ಅರಕೇರಿಯ ಗುಡ್ಡದ ಮೇಲೆ ಮತ್ತು ಮಲ್ಲದೇವರ ದುರ್ಗವನ್ನು ಕಟ್ಟಿಸಿದನು. ಇಂದು ದೇವದುರ್ಗ ಉಳಿದೆರಡು ಹಳ್ಳಿಗಳಿಗಿಂತ ತುಂಬ ದೊಡ್ಡದಾಗಿ ಬೆಳೆದಿದೆ. ತುಂಬ ಸುಂದರವಾದ ದೇವದುರ್ಗದ ರಾಜಗೃಹವನ್ನು ಈಗಿನ ಅದರ ಮಾಲೀಕರು ನಿರ್ಲಕ್ಷಿಸಿದ್ದಾರೆ. ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಐ ಹೋಪ್ ಇದುವರೆಗೂ ಯಾರು ಕೂಡ ಈ ಶಾಸನವನ್ನು ಓದುವಂಥ ಪ್ರಯತ್ನ ಮಾಡಿರಲಿಕ್ಕಿಲ್ಲ. ಸೊ ಮಾಡಿರಬಹುದು, ಆದರೆ ವಿಡಿಯೋ ಮಾಡಿರಲಿಕ್ಕಿಲ್ಲ. ಸೊ ನಾನು ಮಾಡಿದ್ದೀನಿ, ವಿಡಿಯೋನು ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಇನ್ನೊಂದು ವಿಚಾರವನ್ನು ಮರಿಬೇಡಿ, ಅದೇನು ಅಂದರೆ ದೇವದುರ್ಗದಲ್ಲಿ ಒಂದು ಸಕ್ರೆಂಬಾವಿ ಅಂತಿದೆ. ಸಕ್ರೆಂಬಾವಿಯನ್ನು ಕೂಡ ನಮ್ಮ ಕೇಶವಯ್ಯ ಗೌಡನವರೇ ಕಟ್ಟಿಸಿರೋದು. ಸಕ್ರೆಮ್ಮ ಅಂತ ಹೇಳ್ಬಿಟ್ಟು ಅವರ ಮಗಳಿತ್ತು, ಹಂಗಾಗಿ ಅವರ ಮಗಳ ನೆನಪಿನಲ್ಲಿ ಕಟ್ಟಿಸಿರುವಂತಹ ಬಾವಿ ಸಕ್ರೆಂಬಾವಿ ಅಂತ ಹೇಳಲಾಗುತ್ತೆ. ಐ ಹೋಪ್ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿದ ತಕ್ಷಣ ಹೈಪ್ ಬಟನ್ ಬರುತ್ತೆ, ಹೈಪ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸಿಗೋಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಆ್ಯಂಡ್ ಇನ್ನೊಂದನ್ನು ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ, ಶೇರ್ ಮಾಡೋದನ್ನು. ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.